ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಹುಡುಗಿ ಲೋಕೇಶ್ವರಿ. ಎಲ್ಲರಿಗೂ ದೊಡ್ಡ ಜಾತ್ರೆಯ ಮಹೋತ್ಸವಕ್ಕೆ ಸ್ವಾಗತ. ನಾನು ಪದೇ ಪದೇ ಈ ಜಾತ್ರೆಯ ಬಗ್ಗೆ ಹೇಳೋದಕ್ಕೆ ಕಾರಣ ಏನಂದರೆ, ಈ ಜಾತ್ರೆ ಅನ್ನೋದು 7 ವರ್ಷಕ್ಕೊಂದ್ಸಲ ನಡೆಯುತ್ತೆ. 7 ವರ್ಷದ ನಂತರ ಎಲ್ಲ ಥರವಾದ ಈ ರೀತಿಯ ಗೊಂಬೆಗಳು ಎಲ್ಲರನ್ನೂ ತರಿಸಿ ಅದೇ ಕಳವಾಗಿ ದೊಡ್ಡ ಊರಹಬ್ಬ ಥರ ಮಾಡ್ತಾರೆ. ನೋಡಿ, ಈ ಥರ ಎಲ್ಲ ನಾವು ಈಗಿನ ಕಾಲದಲ್ಲಿ ಈ ಥರದ್ದೆಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಜಾತ್ರೆಗಳ ಟೈಮಲ್ಲೇ ನೋಡಬೇಕಾಗುತ್ತೆ. ಅದಕ್ಕೆ ಖಂಡಿತವಾಗ್ಲೂ ನಾನು ಈ ಥರ ಜಾತ್ರೆಗಳನ್ನ ನಾವು ನೋಡಲೇಬೇಕು, ಅಟೆಂಡ್ ಮಾಡಲೇಬೇಕು ಅನ್ನೋದು. ಈ ರೀತಿಯೆಲ್ಲ ಅವ್ರವ್ರ ದೇವರುಗಳನ್ನ ಅವ್ರ ಅಲಂಕಾರ ಮಾಡಿಸಿ ಪೂಜೆಗಿಟ್ಟು ಅವರೆಲ್ಲ ಇಲ್ಲಿ ಮಾಡ್ತಾಯಿದ್ರು. ಫೋಕಸ್ ಮಾಡಿ ತೋರ್ಸೋಕ್ಕೆ ತುಂಬ ಜನ ಇದ್ದರು. ನೋಡಿ, ಈ ಥರ ಎಲ್ಲ ಮಾಡ್ತಾರೆ. ಮತ್ತು ಈ ಜಾತ್ರೆಗೆ ಆನೆಯನ್ನು ಕರೆಸಿದ್ರು. ಇದಕ್ಕೆ ಕಾರಣ ಏನಂದರೆ, ಈ ಬೀರೆ ದೇವರು ದೇವಸ್ಥಾನದ ಹತ್ರನೇ ಆನೆ ದೇವರು ಅಂತಲೂ ಇದೆ. ಆ ದೇವಸ್ಥಾನ ಅಲ್ಲಿರೋದಕ್ಕಿಂತ ಅದಕ್ಕಾಗಿಯೇ ಆನೆನ ಪ್ರತಿ ಸಲ ಜಾತ್ರೆ ಮಾಡಿದಾಗ ಕರೆಸ್ತಾರೆ. ನೋಡಿ, ಆ ಆನೆ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಆಶೀರ್ವಾದ ಎಲ್ಲ ಮಾಡ್ತಾಯಿತ್ತು. ನೋಡೋದಕ್ಕೆ ಮಕ್ಕಳೆಲ್ಲ ಆನೆ ಹತ್ರನೇ ಇದ್ದಾರೆ ಹೊತ್ತು ದೇವ್ರ ಹತ್ರ ಯಾರೂ ಇಲ್ಲವೇ ಇಲ್ಲ, ಎಲ್ಲ ದೊಡ್ಡವರೇ ಇದ್ದರು. ಅದನ್ನು ನೋಡೋದಕ್ಕಂತಲೇ ನಾನು ಅದೇ ಕೆಲಸವಾಗಿ ವಿಡಿಯೋ ಕಳಿಸಿದ್ದು. ಆ ಬೀರೆ ದೇವ್ರ ದೇವಸ್ಥಾನದ ಹತ್ರ ತರಾಂತರವಾಗಿ ಎಷ್ಟು ವಂಶದವರು ಯಾವ ಥರ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ರೀತಿ ಅವ್ರವ್ರ ಮನೆತನದವರು ಬಂದು ಅಲ್ಲಿ ಪೂಜೆ ಮಾಡ್ಕೊತಾರೆ. ವರ್ಷ ಮಾಡ್ತಾರೆ. ಬಟ್ ಆದರೆ ಎಲ್ಲ ದೇವ್ರಿಗೂ ಒಂದೇ ಸಲ ಈ ಥರ ಜಾತ್ರೆ ಮಾಡೋದಂತೂ 7 ವರ್ಷಕ್ಕೊಂದ್ಸಲಿ. ಆ ವರ್ಷ ಈ ವರ್ಷ ಆಗಿತ್ತು. ಈ ದೇವಸ್ಥಾನ ಎಷ್ಟು ದೊಡ್ಡದು ಅಂದರೆ, ಇನ್ನೂ ಎಷ್ಟು ದೇವರುಗಳನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ರೂ ಅದನ್ನು ತೋರ್ಸೋಕ್ಕೆ ಆಗಿಲ್ಲ. ಅಷ್ಟೊಂದು ದೇವರುಗಳಲ್ಲಿ ಈ ಥರ ಸುಮಾರು ತಲೆಮಾರುಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಬೀರೆ ದೇವರು, ಆನೆ ದೇವರು ಮತ್ತು ಅಲ್ಲೇ ಪಕ್ಕದಲ್ಲಿ ಚೌಡೇಶ್ವರಮ್ಮ ದೇವಾಲಯ ಸಹ ಪ್ರತಿಷ್ಠಾಪನೆ ಇದೆ. ಈ ಥರ 7 ವರ್ಷಕ್ಕೊಮ್ಮೆ ಎಲ್ಲರೂ ಸೇರಿಕೊಂಡು ಜಾತ್ರೆ ಅನ್ನೋದು ನಡೆಸ್ತಾರೆ. ಒಬ್ಬರೇ ಇಲ್ಲಿ ನಿಂತ್ಕೊಂಡು ಮಾಡೋದಲ್ಲ ಈ ಜಾತ್ರೆ ಅಂದರೆ. ಎಲ್ಲ ವಂಶಸ್ಥರು ಇಲ್ಲಿಗೆ ಬಂದು ಅವರು ಪೂಜೆ ಮಾಡಿ ಅವರವರ ಪದ್ಧತಿಗಳಿಂದ ಅವರು ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾರೆ. ನೋಡಿ, ಈ ಥರ ಎಲ್ಲ ಅವ್ರ ದೇವ್ರನ್ನ ಅವರು ಈ ಥರ ಪೂಜೆ ಮಾಡಿಕೊಂಡು ಅವ್ರವ್ರ ಶಾಸ್ತ್ರ ಪ್ರಕಾರ ಮಾಡ್ತಾ ಇರ್ತಾರೆ. ನೋಡಿಲ್ಲಿ ದೇವ್ರಿಗೆ ಈ ಥರ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಈ ಜಾತ್ರೆಯನ್ನು ಪ್ರತಿ ಸಲ ನಾನು ಕೆಲವೊಂದು ಕಾರಣಗಳಿಂದ ನೋಡೋಕ್ಕಾಗ್ತಾಯಿದ್ದಿಲ್ಲ. ಈ ವರ್ಷ ನೋಡಿದೆ. ಇಷ್ಟು ವರ್ಷ ಆದಮೇಲೆ ನೋಡಿ, ಈ ಥರ ಅವ್ರವರು ದೇವ್ರಿಗೆ ಅವ್ರವ್ರ ಹರಕೆ ಹೊತ್ಕೊಳ್ಳೋ ಥರ ತಲೆ ಮೇಲೆ ತೆಂಗಿನಕಾಯಿ ಹೊಡೆಸ್ಕೊತಾಳೆ. ಇದನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ. ಈ ಥರ ಎಲ್ಲ ಮಾಡ್ತಾರಲ್ಲ, ಹೆಂಗಮ್ಮ ಅಂತ ಕೇಳಿದ್ರೆ ನಮ್ಮ ಮನೇಲಿ ಹೇಳಿದ್ರು, ಅದು ದೇವರು ಅಷ್ಟೊಂದು ಸತ್ಯ ಇರುತ್ತೆ. ಇಲ್ಲ ಅಂದರೆ ಅವ್ರು ಹೆಂಗೆ ಇದು ಮಾಡ್ಕೊತಾರೆ. ಒಬ್ಬೊಬ್ಬರು 1, 2 ಅವ್ರವ್ರ ಹರಕೆ ಪ್ರಕಾರ ಅವ್ರವ್ರು ಹೇಳಿಸ್ಕೊಂಡು ಇದು ಮಾಡ್ಕೊತಾರೆ. ತೆಂಗಿನಕಾಯಿ ಹೊಡೆಸ್ಕೊಂಡು ಪೂಜೆ ಹರಕೆನ ತೀರಿಸ್ಕೊತಾ ಇರ್ತಾರೆ ಈ ಜಾತ್ರೆಯಲ್ಲಿ. ನಾನು ಮುಂಚೆನೇ ಹೇಳ್ದಂಗೆ ಈ ದೇವಸ್ಥಾನ ಬಂದು ಚೌಡೇಶ್ವರಮ್ಮ ಅವ್ರದ್ದು. ಇಲ್ಲಿ ಈ ಥರ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾರೆ. ಇದ್ರ ಪಕ್ಕ ಉತ್ತ ಅಷ್ಟೊಂದು ದೊಡ್ಡದಾಗಿತ್ತು. ಇಲ್ಲಿ ಸಹ ಅವ್ರ ದೇವ್ರನ್ನ ಪೂಜೆ ಮಾಡ್ತಾಯಿದ್ರು. ಇದು ಆನೆ ದೇವ್ರು ಅಂತೇಳಿ. ಆನೆ ದೇವ್ರ ಒಳಗಡೆನೂ ಈ ಥರ ಉತ್ತ ದೊಡ್ಡದಾಗಿ ಬೆಳೆದಿದೆ. ಆನೆ ದೇವ್ರ ಹತ್ರ ಈ ಥರ ಇದು ಮಾಡಿದೆ. ಅವರು ಅವ್ರವ್ರ ಮಡಿಕೆಗಳಿಗೆ ಈ ಥರ ಪೂಜೆ ಮಾಡ್ಕೊಂಡು ಮಾಡ್ತಾರೆ, ಹರಕೆ ಹೊತ್ತಿಸ್ತಾರೆ. ಈ ಜಾತ್ರೆಯಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಮತ ಭೇದ ಇಲ್ದಿರ ಎಲ್ಲರಿಗೂ, ಜಾತ್ರೆಗೆ ಬಂದವ್ರು ಎಲ್ಲರಿಗೂ ಊಟ ಬಡಿಸ್ತಾರೆ. ನನ್ನ ಮಿನಿ ಬ್ಲಾಗಲ್ಲಿದೆ ಊಟ ಏನಿತ್ತು, ಜಾತ್ರೆ ಊಟ ಅಂಥೇಳಿ. ಮತ್ತು ಇಲ್ಲಿ ಜಾತ್ರೆಯಲ್ಲೆಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಈ ಥರ ವಸ್ತುಗಳಿದ್ವು. ಇನ್ನೂ ಸ್ವಲ್ಪ ಫೋಟೋಸ್ ಎಲ್ಲ ಮಿಸ್ ಆಗಿತ್ತು. ಅದಕ್ಕೆ ನಾನು ಈ ಫೋಟೋಸ್ ಎಲ್ಲ ಮತ್ತೆ ಎಂಡಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ದೇವರುಗಳಿದ್ರು ಅಂದರೆ, ಅಷ್ಟು ಜನರಲ್ಲಿ ಈ ಫೋಟೋಸ್ ತೆಗೆದು ಅಪ್ಲೋಡ್ ಮಾಡೋದೇ ಒಂದು ದೊಡ್ಡ ಸಾಹಸ ಆಗೋಗಿತ್ತು. ಎಲ್ಲರೂ ಅವ್ರ ಮನೆ ದೇವ್ರ ಹತ್ರ ಕೂತ್ಕೊಂಡು ಉಪವಾಸ ಇದ್ದು ಪೂಜೆಗಳು ಮಾಡಿಸ್ತಾ ಎಷ್ಟು ಖುಷಿಯಾಗಿದ್ದರು ಅಂದರೆ, ಅದಕ್ಕೆ ನಾವು ಈ ಥರ ಜಾತ್ರೆಗಳನ್ನೆಲ್ಲ ಮಾಡಲೇಬೇಕು, ನೋಡಲೇಬೇಕು ಅಂತ ನಾನು ಈ ಜಾತ್ರೆಗೆ ಬಂದಿದ್ದಾದಮೇಲೆ ತಿಳ್ಕೊಂಡೆ. ಅಂತೂ ಇಂತೂ ಇಷ್ಟು ವರ್ಷ ಆದಮೇಲೆ ಈ ಜಾತ್ರೆ ನೋಡಿ ವಿಡಿಯೋ ತೆಗೆದು ನಿಮಗೆಲ್ಲ ತೋರಿಸೋದೇ ಸಂತೋಷವಾಯಿತು ನನಗೆ.